ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯ ರಾಜಕೀಯದಲ್ಲಿ ಕಸದ ಕಿತ್ತಾಟ ಈಗ ತಾರಕಕ್ಕೇರ್ತಾ ಇದೆ. ಬಿಜೆಪಿ ವರ್ಸಸ್ ಕಾಂಗ್ರೆಸ್ ನಡುವೆ ಬೆಂಗಳೂರು ಕಸ ಕಲಹ ಜೋರಾಗಿದೆ. ಬೆಂಗಳೂರು ಕಸದ ಲಾರಿಗಳನ್ನ ಬಿಜೆಪಿ ಎಂಎಲ್ಎ ತಡೆದ್ರ ಬಿಜೆಪಿ ಶಾಸಕರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಈಗ ಗಾರ್ಬೇಜ್ ಕಲಹ ಬೆಂಗಳೂರಿನಲ್ಲಿ ಸದ್ಯ. ಡಿಸಿಎಂ ಡಿಕೆ ಶಿವಕುಮಾರ್ ಈಗ ಬಿಜೆಪಿ ಶಾಸಕರಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ವಾರ್ನಿಂಗ್ಗೆ ಎಂಎಲ್ಎ ಧೀರಜ್ ಮುನಿರಾಜು ಕೌಂಟರ್ ಕೊಟ್ಟಿದ್ದಾರೆ. ನಮ್ಮ ಕ್ಷೇತ್ರದ ಜನರ ಪರವಾಗಿ ನಾನು ಕಾನೂನು ಹೋರಾಟ ಮಾಡ್ತಾ ಇದ್ದೀನಿ, ನಮ್ಮ ಮೇಲೆ ಎಸ್ಮಾ ಕಾಯ್ದೆ ಹಾಕದಾದ್ರೆ ಹಾಕ್ಲಿ ಬಿಡಿ ಅಂತ ಬಿಜೆಪಿ ಶಾಸಕ ಧೀರಜ್ ಮುನಿರಾಜು ಡಿಕೆ ಶಿವಕುಮಾರ್ಗೆ ಕೌಂಟರ್ ಕೊಟ್ಟಿದ್ದಾರೆ. ಇವ್ರಗಳ ಕಿತ್ತಾಟದಲ್ಲಿ ಲಾರಿಗಳು ನಿಂತಲ್ಲೇ ನಿಂತ್ರೆ ಅಲ್ಲಿ ಯಾವ ಭಾಗದಲ್ಲಿ ನಿಂತಿದ್ದ ಹಳ್ಳಿ ಜನಕ್ಕೂ ಕೂಡ ಒಳ್ಳೇದಲ್ಲ, ಅಂದ್ರೆ ಆ ಭಾಗದ ಜನಕ್ಕೂ ಕೂಡ ಒಳ್ಳೇದಲ್ಲ. ಹಿಂಗೆ ಆದ್ರೆ ಇನ್ನೆರಡು ದಿನದಲ್ಲಿ ಬೆಂಗಳೂರು ಗಬ್ಬೆದ್ದು ನಾರುತ್ತೆ, ಎಲ್ಲಿಗೆ ತಗೊಂಡೋಗಿ ಬಿಸಾಕ್ತಾರೆ. ಡಂಪಿಂಗ್ ಯಾರ್ಡ್ ವಿಚಾರದಲ್ಲಿ ಈಗ ಸಮಸ್ಯೆ ಆಗ್ತಾ ಇದೆ. ಅವರೇನೋ ಹಣ ಕಟ್ಟಿಲ್ಲ 2 ವರ್ಷದಿಂದ ಅಂತ ಇದ್ದಾರೆ. ಅದನ್ನ ಸಾಲ್ವ್ ಮಾಡ್ಕೊಂಡ್ರೆ ಮುಗೀತು. ಅಗೇನ್ ಇಲ್ಲಿ ಕಸದಲ್ಲೂ ರಾಜಕೀಯ ಅಂದ್ರೆ ಬಿಜೆಪಿ ಕಾಂಗ್ರೆಸ್ ಅಂದ್ರೆ ನೋಡಿ, ಅಲ್ಲಿ ಬೆಂಗಳೂರಿನಲ್ಲಿ ಅಂದ್ರೆ ಈಗ ಎಲ್ಲಿ ಈ ಡಂಪಿಂಗ್ ಯಾರ್ಡ್ ಇದೆ ಆ ಭಾಗದಲ್ಲಿ ಕಸದ ಲಾರಿಗಳು ಕಿಲೋಮೀಟರ್ ಗಟ್ಟಲೆ ಉದ್ದವಾಗಿ ನಿಂತಿವೆ. ಲಾರಿಯಲ್ಲಿ ಕಸ ಇದೆಯಂತೆ, ಆದ್ರೆ ಹೋಗಕ್ಕೂ ಬಿಡ್ತಾ ಇಲ್ಲ, ಬರೋಕ್ಕೂ ಬಿಡ್ತಾ ಇಲ್ಲ ಅಂತ ಇದ್ದಾರೆ. ಆಲ್ MLAs ಕಸ ಹಾಕಬಾರ್ದು ಅಂತೇಳಿ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ. ನಮ್ಗೆ ಫಂಡ್ಸ್ ಬೇಕು, ಅದು ಬೇಕು, ಇದು ಬೇಕು ಅಂತ. ಗೌರವದಿಂದ ಇದ್ರೆ ಸರಿ, ಇಲ್ಲ ಅಂದ್ರೆ ನಾನು ಎಸ್ಮಾಲಿ ಆಕ್ಷನ್ ತಗೋಬೇಕಾದಂತ ಪರಿಸ್ಥಿತಿ ಬರ್ತದೆ. MLA ಆಗ್ಲಿ ಯಾರೇ ಆಗ್ಲಿ, ನಾವು ಮರ್ಸಿಲೆಸ್ ಆಗಿ ಈ ಕಸ ನಿಲ್ಲಿಸಿದ್ರೆ ಅವ್ರ ಮನೆ ಮುಂದೆನೆ ಹಾಕ್ಸಿಸ್ತೀನಿ. ಕಾನೂನಾತ್ಮಕವಾಗಿ ನೀವು ಕಾನೂನು ಮಾಡಿದ್ದೀರಾ, ಕಾನೂನಾತ್ಮಕವಾಗಿ ನಾನು ಕೋರ್ಟಲ್ಲಿ 70 ಗಾಡಿ ನಿಲ್ಸಕ್ಕೆ ಫೈಟ್ ಮಾಡ್ತಾ ಇದ್ದೀನಿ. ನಾನು ಒಬ್ಬ ಜವಾಬ್ದಾರಿಯುತ ಲಾ ಅಬೈಡಿಂಗ್ ಸಿಟಿಸನ್ ಆಗಿ, ನಾನು ಒಬ್ಬ ಶಾಸಕನಾಗಿ ನಾನು ಅದನ್ನು ನಿಲ್ಲಿಸಿಲ್ಲ. ನೀವು 400 ಗಾಡಿ ಮಾದೇವಪುರಕ್ಕೆ ಮತ್ತು ಬ್ಯಾಟರಾಯಣಪುರಕ್ಕೆ ಹೋಗೋದನ್ನು ದೊಡ್ಡಬಳ್ಳಾಪುರಕ್ಕೆ ಡೈವರ್ಟ್ ಮಾಡಿದ್ರೆ ನಾನು ಯಾಕೆ ಸುಮ್ಮನೆ ಇರಬೇಕು? ನನ್ನ ತಾಲೂಕಿನ ಜನತೆ ನನ್ನ ಒಬ್ಬ ಜನಪ್ರತಿನಿಧಿಯಾಗಿ ಹೋರಾಟ ಮಾಡುವಂಥ ಆಯ್ಕೆ ಮಾಡಿದ್ದಾರೆ. ಆ ಹೋರಾಟ ನನ್ನ ಹಕ್ಕು. ಹೋರಾಟವನ್ನು ಮಾಡಿದ್ದೀನಿ. ಯಾವುದೇ ಕಾರಣಕ್ಕೂ ಒಂದು ಅಡಿಷ್ನಲ್ ಲಾರಿಯನ್ನು ನೆನ್ನೆ ಅಲ್ಲಿ ಹಾಕ್ಲಿಕ್ಕೆ ನಾನು ಬಿಟ್ಟಿಲ್ಲ, ಮುಂದಕ್ಕೂ ಬಿಡಲ್ಲ. ಓಕೆ, ಈಗ ಕಸದಲ್ಲೂ ಕೂಡ ರಾಜಕೀಯ ಆಗ್ತಾ ಇದೆ. ಈ ಧೀರಜ್ ಮುನಿರಾಜು MLA ಏನಿದ್ದಾರೆ ಆ ಭಾಗದವರು, ಅವ್ರ ಜೊತೆಗೆ ನನ್ನ ಕಲ್ಲಿಗ ಕವನ ಶಿವಣ್ಣ ಒಂದು ವಾಕ್ಥ್ರೂ ನಡೆಸಿದ್ದಾರೆ, ಕೇಳೋಣ. ಕಸ ವಿಲೇವಾರಿ ವಿಚಾರವಾಗಿ ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವೆ ಜಟಾಪಟಿ ಶುರುವಾಗಿರುವಂಥದ್ದು. ಅದೇ ರೀತಿಯಾಗಿ ಡಿಕೆ ಶಿವಕುಮಾರ್ ಅವರು ಬಿಜೆಪಿ ನಾಯಕರಿಗೆ ಬೆದರಿಕೆಯನ್ನ ಸಹ ಹಾಕಿದ್ದಾರೆ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಇದೀಗ ಶಾಸಕರಾದಂತಹ ಧೀರಜ್ ಮುನಿರಾಜ್ ಅವರಿದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್, ಏನಿದು ವಿಚಾರ? ಯಾಕೆ ಇಷ್ಟೊಂದು ಮುಂದೆ ಹೋಗ್ತಾ ಇರುವಂಥದ್ದು, ಇಷ್ಟೊಂದು ತಿರುವನ್ನ ಪಡ್ಕೊಳ್ತಾ ಇದೆ ಒಂದು ವಿಚಾರ ಅಂತ? ಮೇಡಮ್, ಮಾದೇವಪುರದವರು ಅವರಿಗೆ 90 ಕೋಟಿ ರೂಪಾಯಿ ಅನುದಾನವನ್ನು ಇವರು ಸ್ಯಾಂಕ್ಷನ್ ಮಾಡಿ 90 ಕೋಟಿ ರೂಪಾಯಿಗೆ ವರ್ಕ್ ಮಾಡಲಿಕ್ಕೆ ಏನೋ ಮಾಡಿದ್ದಾರೆ. ಬ್ಯಾಟರಾಯಣಪುರಕ್ಕೆ 90 ಕೋಟಿ ಕೊಟ್ಟಿದ್ದಾರೆ, ಯಶವಂತಪುರಕ್ಕೆ 90 ಕೋಟಿ ಕೊಟ್ಟಿದ್ದಾರೆ. ಯಶವಂತಪುರ 90, ಬ್ಯಾಟರಾಯಣಪುರ 90, ಮಾದೇವಪುರ 90, ಆನೇಕಲ್ 50, ಬೆಂಗಳೂರು ದಕ್ಷಿಣ 20, ದೊಡ್ಡಬಳ್ಳಾಪುರ 10. ಈ ರೀತಿ ಅನುದಾನವನ್ನು ಹಂಚಿಕೆ ಮಾಡಿ ಮಾನ್ಯ ಡಿಕೆ ಶಿವಕುಮಾರ್ ಸಾಹೇಬರು ತಾವು ಟಿಪ್ಪಣಿ ಓಡಿಸಿರುವಂಥದ್ದು. ಅದರ ವಿರುದ್ಧವಾಗಿ ಮಾದೇವಪುರದವ್ರು ಹೋರಾಟ ಮಾಡ್ತಾ ಇದ್ದಾರೆ. ನಿನ್ನೆ ಏನಾಗಿದೆ, ನನಗೆ ನಮ್ಮ MSTPಗೆ ಪ್ರತಿದಿನ 70 ಲಾರಿ ಬರುತ್ತೆ. ಆ 70 ಲಾರಿ ವಿರುದ್ಧವಾಗಿ ನಾನೇನು ಹೋರಾಟ ಮಾಡಿಲ್ಲ. ಕಾನೂನಾತ್ಮಕವಾಗಿ ನೀವು ಕಾನೂನು ಮಾಡಿದ್ದೀರಾ, ಕಾನೂನಾತ್ಮಕವಾಗಿ ನಾನು ಕೋರ್ಟಲ್ಲಿ 70 ಗಾಡಿ ನಿಲ್ಸಕ್ಕೆ ಫೈಟ್ ಮಾಡ್ತಾ ಇದ್ದೀನಿ. ನಾನು ಒಬ್ಬ ಜವಾಬ್ದಾರಿಯುತ ಲಾ ಅಬೈಡಿಂಗ್ ಸಿಟಿಸನ್ ಆಗಿ, ನಾನು ಒಬ್ಬ ಶಾಸಕನಾಗಿ ನಾನು ಅದನ್ನು ನಿಲ್ಲಿಸಿಲ್ಲ. ನೀವು 400 ಗಾಡಿ ಮಾದೇವಪುರಕ್ಕೆ ಮತ್ತು ಬ್ಯಾಟರಾಯಣಪುರಕ್ಕೆ ಹೋಗೋದನ್ನು ದೊಡ್ಡಬಳ್ಳಾಪುರಕ್ಕೆ ಡೈವರ್ಟ್ ಮಾಡಿದ್ರೆ ನಾನು ಯಾಕೆ ಸುಮ್ಮನೆ ಇರಬೇಕು? ನನ್ನ ತಾಲೂಕಿನ ಜನತೆ ನನ್ನ ಒಬ್ಬ ಜನಪ್ರತಿನಿಧಿಯಾಗಿ ಹೋರಾಟ ಮಾಡುವಂಥ ಆಯ್ಕೆ ಮಾಡಿದ್ದಾರೆ. ಆ ಹೋರಾಟ ನನ್ನ ಹಕ್ಕು. ಹೋರಾಟವನ್ನು ಮಾಡಿದ್ದೀನಿ. ಯಾವುದೇ ಕಾರಣಕ್ಕೂ ಒಂದು ಅಡಿಷ್ನಲ್ ಲಾರಿಯನ್ನು ನೆನ್ನೆ ಅಲ್ಲಿ ಹಾಕ್ಲಿಕ್ಕೆ ನಾನು ಬಿಟ್ಟಿಲ್ಲ, ಮುಂದಕ್ಕೂ ಬಿಡಲ್ಲ. ಇವತ್ತು ಹೋರಾಟವನ್ನು ಮಾಡಿದ್ದೀವಿ. ನಮ್ಮ ಹೋರಾಟ ನಿರಂತರವಾಗಿರುತ್ತೆ. ಮಾದೇವಪುರಕ್ಕೆ ಬ್ಯಾಟರಾಯಣಪುರಕ್ಕೆ ಹೋಗ್ಬೇಕಾಗಿರುವಂಥ ಕಸ ಯಾವುದೇ ಕಾರಣಕ್ಕೂ ದೊಡ್ಡಬಳ್ಳಾಪುರಕ್ಕೆ ಬರೋಕ್ಕೆ ಯಾವುದೇ ಕಾರಣಕ್ಕೂ ನಾನು ಬಿಡಲ್ಲ. ಬಿಜೆಪಿ ಅವರು ಇದೇ ರೀತಿಯಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನಿಮ್ಮ ಮನೆಗಳ ಮುಂದೆ, ಬಿಜೆಪಿ ಕಚೇರಿ ಮುಂದೆ ತಂದು ಕಸ ಹಾಕ್ಬೇಕಾಗುತ್ತೆ, ಸುಮ್ಮನೆ ಇದ್ರೆ ಒಳ್ಳೇದು ಅನ್ನುವಂತಹ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಈ ಬೆದರಿಕೆಗೆ, ಈ ಎಚ್ಚರಿಕೆ ನಾವೇನು ತಲೆನೇ ಕೆಡಿಸ್ಕೊಳ್ಳಲ್ಲ. ಬೇಕಿದ್ರೆ ತಾಲೂಕಿನ ಜನತೆಯ ಪರವಾಗಿ ನಾನು ನೇರವಾಗಿ ಹೇಳ್ತೀನಿ, ನಮ್ಮ ಮನೆ ಮುಂದೆನೆ ತಂದು ಸುರಿರಿ.
ನಮ್ಮ ತಾಲೂಕಿನ ಜನ ಬದುಕುಳಿದ್ರೆ ಪರವಾಗಿಲ್ಲ. ನನ್ನ ಮನೆ ಮುಂದೆ ಸುರಿತೀರಾ, ತಂದು ಸುರೀರಿ. ನಿಮ್ಗೆ ಆಪ್ಷನ್ ಇದ್ರೆ ಯಾಕೆ ಬಿಜೆಪಿ ಪಾರ್ಟಿ ಯಾಕೆ ತರ್ತೀರಾ, ನಮ್ಮ ಅಶೋಕಣ್ಣವ್ರನ್ನ ಯಾಕೆ ತರ್ತೀರಾ, ವಿಜೇಂದ್ರಣ್ಣವ್ರನ್ನ ಏನಕ್ಕೆ ತರ್ತೀರಾ? ನಾನೊಬ್ಬ ಶಾಸಕನಾಗಿ ಹೇಳ್ತಾ ಇದ್ದೀನಿ, ನಮ್ಮ ಮನೆ ಮುಂದೆ ಸುರಿಯಕ್ಕೆ ತಮ್ಗೆ ಅನುಮತಿ ಇದ್ರೆ, ಅವಕಾಶ ಇದ್ರೆ ತಂದು ಸುರೀರಿ ಅಂತ ಹೇಳಿ ಈ ಮೂಲಕ ನಾನು ಮನವಿಯನ್ನ ಮಾಡ್ತೀನಿ. ಎಸ್ಮಾ ಕಾಯ್ದೆ ಆಗ್ತಾರಂತೆ, ಏನ್ ಹೇಳ್ತೀರಿ ಇದ್ರ ಬಗ್ಗೆ? ಹೋರಾಟಕ್ಕೆ ನಾವು ಸಿದ್ಧರಿದ್ದೀವಿ, ಹೋರಾಟ ಮಾಡಲಿಕ್ಕೆ ತಯಾರಿದ್ದೀರಿ. ಎಸ್ಮಾ ಕಾಯ್ದೆ ಹಾಕಿ ತಾಲೂಕಿನ ಜನತೆಯ ಪರವಾಗಿ ತಾಲೂಕಿನ ಆರೋಗ್ಯವನ್ನು ಕಾಪಾಡಲಿಕ್ಕೆ, ಮಾಲಿನ್ಯ ನಿಯಂತ್ರಣವನ್ನು ಮಾಡಲಿಕ್ಕೆ ನಾನು ಹೋರಾಟ ಮಾಡ್ತಿರೋದು. ಅದಕ್ಕೋಸ್ಕರ ಎಸ್ಮಾ 6 ತಿಂಗಳು ನನ್ನ ಏನಾದರೂ ಜೈಲಲ್ಲಿ ಕೂರಿಸಿದ್ರು ಅದಕ್ಕೆ ನಾನು ಸಿದ್ಧನಾಗಿದ್ದೀನಿ. ಇದಿಷ್ಟು ಶಾಸಕರಾದಂತಹ ಧೀರಜ್ ಮುನಿರಾಜ್ ಅವರ ಮಾತು. ಕ್ಯಾಮರಾ ಪರ್ಸನ್ ನವೀನ್ ಜೊತೆ ಕವನ ಶಿವಣ್ಣ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.